Please subscribe, like and share. Wow! ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು. ಇದು ಅಮ್ಮ ಮನೆಯಿಂದ ಮಾಡ್ತಾ ಇರೋ ಲಾಸ್ಟ್ ವೀಡಿಯೋ, ನಂದು ಲಾಸ್ಟ್ ಬ್ಲಾಗ್. ಲಾಸ್ಟ್ ಡೇ ಇದು. ಆ ದಿವಸ ನಾನು ಕ್ರ್ಯಾಪ್ ತೊಗೊಂಬಂದಿದ್ದೆ. ನನ್ನ ತಂಗಿ ಕ್ರ್ಯಾಪ್ ತೊಗೊಂಬಂದಿದ್ದು ಒಂದು 3-4 ಇತ್ತು. ಅದು ಒಂದಂತೂ ಸಖತ್ ದೊಡ್ಡದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದೇ ಕ್ರ್ಯಾಪ್ ಸುಕ್ಕ ಮಾಡೋಣ ಅಂತ, ಕ್ರ್ಯಾಪ್ ತಿಂದಿಲ್ಲ ಅಂತ ಅನಿಸ್ತಾ ಇತ್ತು. ಅಮ್ಮ ಮನೆಗೆ ಹೋದಾಗ ನನಗೆ ಯಾವಾಗ ಏನು ತಿನ್ನಬೇಕು ಅಂತ ಅನಿಸಿದ್ರು ನಾನು ತಂದು ತಿನ್ಕೊಂಡ್ಬಿಡ್ತೀನಿ. ಬ್ಯಾಂಗ್ಳೂರಲ್ಲಿ ನಮಗೆ ಈ ಥರ ಕ್ರ್ಯಾಪ್ ಸಿಗಲ್ಲ. ಬ್ಯಾಂಗ್ಳೂರಲ್ಲಿ ನಮಗೆ ಕ್ರ್ಯಾಪ್ ಸಿಗುತ್ತೆ, ಜಾಲಿ ಅಂತ ಅಂತೀವಿ ನಾವು, ಅದು ಸಿಗುತ್ತೆ. ಈ ಥರ ಮಡ್ ಕ್ರ್ಯಾಪ್ ಸಿಗಲ್ಲ. ಮಡ್ ಕ್ರ್ಯಾಬ್ ನಾನು ತರಿಸ್ಕೊಂಡು, ಅದಕ್ಕೆ ಲಾಸ್ಟ್ ಡೇ ಸಿಕ್ತಿದ್ದು ನನಗೆ. ಲಾಸ್ಟ್ ಡೇ ತರಿಸ್ಕೊಂಡು ಸುಕ್ಕ ಥರ ಮಾಡ್ಕೊಂಡು ತಿಂದೆ. ಅಮ್ಮನಿಗೆ ಮಟನ್ ಬೇಕು ಅಂತ ಅಂದಿದ್ರು, ಸೊ ಅಮ್ಮನಿಗೆ ಮಟನ್ ತಂದು ಕೊಟ್ಟಿದ್ರು ಅಪ್ಪ. ಅಮ್ಮನಿಗೆ ಮಟನ್ ಬಿರಿಯಾನಿ ಮಾಡಿಕೊಟ್ಟು ನಾನು ಕ್ರ್ಯಾಬ್ ಸುಕ್ಕನ ಮಾಡಿಕೊಂಡು ಅನ್ನ ಜೊತೆ ತಿಂದರೆ ಸೂಪರಾಗಿತ್ತು. ಅದಕ್ಕೆ ಏನೇನು ಪ್ರಿಪರೇಷನ್ ಮಾಡ್ಕೊಬೇಕು ಅದೆಲ್ಲ ರೆಡಿ ಮಾಡಿಕೊಂಡೆ. ತೆಂಗಿನಕಾಯಿನ ನೋಡಿ, ನಮ್ಮ ಕಡೆ ಕೆರ್ಮಣೆ ಕಾಯಿ ತುರಿಯೋಕ್ಕೆಲ್ಲ ನಾವು ಕೆರ್ಮಣೆನೇ ಯೂಸ್ ಮಾಡೋದು. ನಾವು ಹೇಳಿದ್ದಕ್ಕೆ ಮೆತ್ತಗತ್ತಿ ಅಂತ, ಈ ಕಡೆ ಎಲ್ಲ ಇದನ್ನು ಕೆರ್ಮಣೆ ಅಂತ ಅಂತಾರೆ. ನಮ್ಮ ಬೆಕ್ಕಿಗೂ ಕೂಡ ತೆಂಗಿನಕಾಯಿ ತುರಿ ತಿನ್ನೋದಂದ್ರೆ ಇಷ್ಟ. ಅದು ಅದ್ರ ಪಾಡಿಗೆ ಅದು ತಿಂದ್ಕೊಂಡು ಹೋಗ್ಬಿಟ್ಟು ಗಾಡಿ ಮೇಲೆ ಕೂತ್ಕೊಂಡ್ಬಿಟ್ಟು, ಇದು ನನ್ನ ತಂಗಿಯ ಬ್ಲೆಟ್. ಬೆಕ್ಕು ಚೆನ್ನಾಗಿದೆ ಅಲ್ವಾ? ಕರ್ಕಿ ಇದು ಕಪ್ಪಗಿದೆ ಫುಲ್ಲು. ರಘು ಮನೆ ಬೇಕು ಬೆಳ್ಳಗಿದೆ, ನಮ್ಮ ಮನೆ ಬೇಕು ಕಪ್ಪಗಿದೆ. ಅದಕ್ಕೆ ಕರ್ಕಿ ಅಂತ ಹೆಸರು. ಇದ್ರ ಹೆಸರು ಬ್ಯೂಟಿ ಅಂತ, ನಾನು ಕರೆಯೋದು ಅದನ್ನು ಕರ್ಕಿ ಅಂತ, ಕರ್ರಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇದು ಜೀವ ಇತ್ತಲ್ವ, ಇದು ತುಂಬಾ ಡೇಂಜರು, ಅದು ಕಚ್ಚಿಬಿಡುತ್ತೆ. ಅದಕ್ಕೆ ಅದನ್ನು ಹೆಂಗೋ ಮಾಡಿ ಒಟ್ಟಿನಲ್ಲಿ ಕ್ಲೀನ್ ಮಾಡಿದೆ. ಹೇಗೆ ಕ್ಲೀನ್ ಮಾಡಿದೆ ಅಂತ ಹೇಳಿದ್ರೆ ಕಮೆಂಟ್ಸಲ್ಲಿ ಆಮೇಲೆ ಅಯ್ಯೋ ಪಾಪ ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ತಿನ್ನಬಾರ್ದು ಅಂತ ಅಂತೀರಾ. ಸೊ ಅದನ್ನು ಹೆಂಗೋ ಮಾಡಿ ಅದನ್ನು ಪೀಸ್ ಮಾಡಿದೆ. ನೋಡಿ, ಈ ಥರ ಪೀಸ್ ಆಗಿತ್ತು. ಇದರಲ್ಲಿ ಅದು ಯೆಲ್ಲೋ ಕಲರ್ ಇದೆಯಲ್ಲ, ನಂಗೆ ಅದು ಸಖತ್ ಇಷ್ಟ. ಅದಕ್ಕೆ ಉಪ್ಪು, ಖಾರ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡೋಕೆ ಇಟ್ಕೊಂಡೆ. ಸುಕ್ಕ ಥರ ಮಾಡ್ಕೊಂಡಿದ್ದೆ. ನೋಡಿ, ಈ ಥರ ಬಂತು. ಒಂದು ಕಡೆ ಅಮ್ಮಗೆ ಬಿರಿಯಾನಿ ಕುಕ್ಕರ್ ಇಟ್ಟಿದ್ದೆ ಬಿರಿಯಾನಿಗೆ, ಒಂದು ಕಡೆ ಕ್ರ್ಯಾಬ್ ಹಾಕೊಂಡು. ನೋಡಿ, ಇವಾಗ ನೆನೆಸ್ಕೊಂಡ್ರೆ ಇನ್ನೂ ಬೇಕು ಅಂತ ಅನಿಸುತ್ತೆ. ಮಡ್ ಕ್ರ್ಯಾಬ್ ತುಂಬಾ ಹೀಟು. ರಾಗಿ ಗಂಜಿ ಥರ ಎಲ್ಲ ಕೂತ್ಕೊಂಡು ಅದನ್ನು ನಾವು ಸರಿ ತೂಗಿಸ್ಕೋಬೋದು, ತಪ್ಪು ಮಾಡ್ಕೋಬೋದು ಬಾಡಿನ. ನೋಡಿ, ಈ ಥರ ಆಯಿತು. ಸಖತ್ ಇಷ್ಟ ಆಯಿತು. ಹಂಗೆ ನಾನು ಇದು ನಮ್ಮದು ಶರಾವತಿ ಬ್ರಿಡ್ಜ್, ಹೊನ್ನಾವರಿಂದ ಹೆಡ್ ಬಂದರಿಂದ ಬರುತ್ತೆ. ಹೊನ್ನಾವರಿಂದ ಫಿಶ್ ಮಾರ್ಕೆಟಿಂದ ಈ ಥರ ಕಾಣಿಸುತ್ತೆ ಶರಾವತಿ ಬ್ರಿಡ್ಜು. ಇಲ್ಲಿ 2 ಬ್ರಿಡ್ಜ್ ಇದೆ, ಒಂದು ಹೊಸದು, ಒಂದು ಹಳೆಯದು. ಹಳೆ ಬ್ರಿಡ್ಜ್ ಟಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹೊನ್ನಾವರ ಬಂದ್ಬಿಟ್ಟು ಗಟ್ಪಟ್ ಐಸ್ ಕ್ರೀಮ್ ಪ್ಲೇನ್ ಗರ್ಲ್ದು ಪ್ಲೇನ್ ಐಸ್ ಕ್ರೀಮ್ ಇದು ಮೇಡಮ್ ಅವ್ರದ್ದು ಪ್ಲೇನ್ ಐಸ್ ಕ್ರೀಮ್ ಅವ್ರದ್ದು, ಪ್ಲೇನ್ ಸ್ಕೂಪ್ ಅಲ್ಲಿ ತಿನ್ನೋದು. ನಾನು ಕಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು ಕಟ್ಬಿಟ್ಟು ತಿಂದೆ. ಇದು ಲಾಸ್ಟಲ್ಲಿ ನಾವು ಬಸ್ಸಿಗೆ ಹೋಗೋಕ್ಕೆ ರೆಡಿ ಆದಾಗ, ಬೆಂಗಳೂರು ಬರೋಕ್ಕೆ ರೆಡಿ ಆದಾಗ ನಮ್ಮ ಪಾಪು ಜೊತೆ ಎತ್ಕೊಂಡು ಮಾತಾಡ್ತಾ ಇತ್ತು. ಅವನು ಒಳ್ಳೆ ಅಂದ್ಕೊಂಡು ಹತ್ಕೊಂಡು ಡ್ರಾಮಾ ಮಾಡ್ತಾಯಿದ್ದ. ನಿಜವಾಗ ಹೇಳ್ತಾ ಇರಲಿಲ್ಲ, ಡ್ರಾಮಾ ಮಾಡಿಕೊಂಡು ಬಾಯ್ ಅಂತ ಹೇಳಂಗಿತ್ತು ಅವನು. ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. बायसन चला ठीक है।